ರಾಜ್ಯದಲ್ಲಿ ಈ ಸರಿ ಬಡ್ಜೆಟ್ ಮಾಡೋಕ್ಕೆ ಹಣ ಇಲ್ಲ. ಸಾಲ ಮಾಡಬೇಕು. 1,05,000 ಕೋಟಿ ಏನೋ ಎಸ್ಟಿಮೇಟ್ ಆಗಿದೆ ಈಗ ಆಲ್ರೆಡಿ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅಂತ. ಇವ್ರು ಬಡ್ಜೆಟ್ ಮಾಡೋದಕ್ಕೆ, ಸಿದ್ದರಾಮಯ್ಯನವ್ರು ಬಡ್ಜೆಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕಂತ. ಅವಾಗೆ ಒಂದು ಕೇವಿಯಟ್ ಹಾಕ್ಬಿಟ್ರು. ಯಾಕಂದರೆ ಸಾಲ ಮಾಡಿದಾಗ ಜನ ಕೇಳ್ತಾರಲ್ಲ, ಜನ ಅಚ್ಚಿಮಾರಿ ಆಗ್ತಾರಲ್ಲ ಇವ್ರಿಗೆ, ಅದನ್ನು ತಪ್ಪಿಸ್ಕೊಳಕ್ಕೆ, ಈ ಚೀಮಾರಿಯನ್ನು ತಪ್ಪಿಸ್ಕೊಳಕ್ಕೆ ಕೇಂದ್ರ ಕೊಡಬೇಕಾಯಿತು. ಇನ್ನು ನಮ್ಮ ಡೆಪ್ಟಿ CM ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರಿಗೆ 60,000 ಕೋಟಿ ಕೊಡ್ಬೇಕಂತ. ಏನು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ವಿಜಯನಗರದಾಗ ಅದೇನೋ ಹೇಳ್ತಾ ಇದ್ರಲ್ಲ, ಅದೇನೋ ಸೇರುಗಳೆಲ್ಲ ಅಳೆದು ತುಂಬಿ ಕೊಡ್ತಾಯಿದ್ರಲ್ಲ, ಚಿನ್ನನ ಇದನ್ನೆಲ್ಲ ಮುತ್ತು ರತ್ನಗಳನ್ನು ಅಳೆದು ಕೊಡ್ತಾಯಿದ್ರು ಯಾರೋ ಮನಮೋಹನ್ ಸಿಂಗು. ಅದು ನಿಂತೋಗಿದೆ ಅಂತೆ, ಇವಾಗ ಕೇಳ್ತಾ ಇದ್ದಾರೆ ಇವರು. ಆಮೇಲೆ ನೀರಾವರಿಗೆ ಹಣ ಇಲ್ಲ. ಈ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ ನೀರಾವರಿಗೆ 0 ದೊಡ್ಡ 0 ಕೊಟ್ಟಿದ್ದಾರೆ. ಹಣ ಇಲ್ಲ ಅಂದರೆ ಕೇಂದ್ರ ಸರ್ಕಾರ ಹಣ ಕೊಡಬೇಕಂತೆ. ನಮ್ಮ ಆರೋಗ್ಯ ಮಂತ್ರಿಗಳು ಬಾಣಂತಿಯರ ಸಾವಿಗೆ ಅದಕ್ಕೂ ಕೇಂದ್ರ ಸರ್ಕಾರ ಅಂತಂದರು. ಅದ್ಯಾವುದೋ ಡ್ರಗ್ ಕೇಂದ್ರ ಸರ್ಕಾರ ಸರ್ಟಿಫೈ ಮಾಡಿಬಿಡ್ತು, ಇಲ್ಲ ಅಂದ್ರೆ ಇದು ಆಗ್ತಾನೆ ಇರಲಿಲ್ಲ ಅಂತೇಳಿ. ಅಂದರೆ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂದರೆ ನೀವ್ಯಾಕಿರೋದಿಲ್ಲಿ? ನಿಮ್ಮನ್ನು ಜನ ಆಯ್ಕೆ ಮಾಡಿರೋದು ಯಾಕೆ? ಏನು ಕತ್ತೆ ಕಾಯ್ತಾ ಇದ್ದೀರಾ ನೀವೆಲ್ಲ? ನಿಮ್ಮನ್ನು ಆಯ್ಕೆ ಮಾಡಿರೋದೇನಕ್ಕೆ? ನಿಮ್ಗೆ ಆ ಥರ ಆಪಾದನೆ, ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಂಗಿದ್ರೆ ಬಿಡುಗಡೆ ಮಾಡಿ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ 10 ವರ್ಷ ಇದ್ರಲ್ಲ ನಿಮ್ಮ ಕೇಂದ್ರ ಸರ್ಕಾರ, ಸೋನಿಯಾ ಗಾಂಧಿ ಅವ್ರ ಸರ್ಕಾರ ಎಷ್ಟು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ? ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿ. ಕಳೆದ 10 ವರ್ಷದಲ್ಲಿ ಮೋದಿಯವರು ಎಷ್ಟು ಬಿಡುಗಡೆ ಮಾಡಿ. ನಾನು ಸವಾಲು ಆಗ್ತಾ ಇದ್ದೀನಿ ನಿಮಗೆ. ಅದನ್ನು ಹೇಳೋದೇ ಇಲ್ಲ. ಮೋದಿ ಬಿಡುಗಡೆ ಮಾಡಿಲ್ಲ. ನೀವಿದ್ದಾಗ ನಮ್ಮ ಸರ್ಕಾರ ಇತ್ತಲ್ಲ, ಯಡಿಯೂರಪ್ಪನ ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಅವಾಗ ಎಷ್ಟು ಬಿಡುಗಡೆ ಮಾಡಿದ್ದೀರಾ ನೀವು? ಲೆಕ್ಕ ಕೊಡಿ. ನಾನು ಕೇಳ್ತಾ ಇದ್ದೀನಿ, ಲೆಕ್ಕ ಕೊಡಿ. ಕಾಂಗ್ರೆಸ್ ಅವರೇ ಲೆಕ್ಕ ಕೊಡಿ. ಕೇಂದ್ರ ಸರ್ಕಾರ ಅನುದಾನ ಟ್ರಾನ್ಸ್ಪರೆಂಟಾಗಿ ಬಿಡುಗಡೆ ಮಾಡುತ್ತೆ ಎಲ್ಲ ರಾಜ್ಯಕ್ಕೂ, ಕರ್ನಾಟಕ ಅಂತಲ್ಲ, ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳಿಗೂ ನಿಗದಿ ಮಾಡಿರೋ ರೀತಿ ಯಾರ್ಯಾರಿಗೆ ನಿಗದಿ ಮಾಡಿದಾರೋ ಅಷ್ಟು ಹಣವನ್ನು ಬಿಡುಗಡೆಯನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ. ಅದು ಅದರದೇ ಆದಂಥ ಮಾನದಂಡಗಳನ್ನು ಏನು ಫಿಕ್ಸ್ ಮಾಡಿದ್ದಾರೆ ಅದರ ಪ್ರಕಾರ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಇವತ್ತು ಮೈಕ್ರೋ ಫೈನಾನ್ಸಲ್ಲಿ ಏನು ಈ ಸಾವಾಗಿದೆ ಮತ್ತು ಊರುಗಳನ್ನು ಬಿಟ್ಟಿದ್ದಾರೆ, ಅದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್ ಅವರೇ, ಈ ಕಾಂಗ್ರೆಸ್ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ನೋಡಿ, BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಾವು 60 ಕೋಟಿ ಕೊಟ್ಟಿದ್ರಿ. ನಾನು ಹೇಳ್ತೀನಿ ಯಾಕೆ ಅಂತ. ನಾವು ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಕೊಡೋಕ್ಕೆ, ವ್ಯಾಪಾರ ಮಾಡೋಕ್ಕೆ, ಇದನ್ನು ಸಾಲ ಕೊಡ್ತಾ ಇದ್ರಿ. ನೀವು ಅದರಲ್ಲಿ 20 ಕೋಟಿ ಕಡಿಮೆ ಮಾಡಿದ್ದೀರ. ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಅಂಬೇಡ್ಕರ್ ನಾವು 100 ಕೋಟಿ ಕೊಟ್ಟಿದ್ರಿ, ನೀವು 45 ಕೋಟಿ ಕೊಟ್ಟಿದ್ದೀರ. 55 ಕೋಟಿ ಶಾರ್ಟೇಜು, ಅಂದರೆ 55% ಶಾರ್ಟೇಜು. ಆದಿಜಾಂಬವ 100 ಕೋಟಿ ಕೊಟ್ಟಿದ್ರಿ, ನೀವು 50 ಕೋಟಿ ಕೊಟ್ಟಿದ್ದೀರಾ. 50 ಕೋಟಿ ಶಾರ್ಟೇಜು. ಕೊಡ್ತೀನಿ ನಿಮ್ಗೆ ಈ ಪಟ್ಟಿನೆಲ್ಲ, ಆಮೇಲೆ ಕೊಟ್ಬಿಡ್ತೀನಿ, ಪ್ರಕಾಶ್ ಇದು ಮಾಡಿ. ಬೋವಿ ನಿಗಮದಲ್ಲಿ 95 ಕೋಟಿ ಕೊಟ್ಟಿದ್ರಿ, ನೀವು 55 ಕೋಟಿ ಕೊಟ್ಟಿದ್ದೀರಾ. 40 ಕೋಟಿ ಶಾರ್ಟೇಜು. ವಿಶ್ವಕರ್ಮ ಅಭಿವೃದ್ಧಿ ನಿಗಮ 25 ಕೋಟಿ ಕೊಟ್ಟಿದ್ದೀರಿ, ನೀವು 13 ಕೋಟಿ ಕೊಟ್ಟಿದ್ದೀರಾ. 12 ಕೋಟಿ ಶಾರ್ಟೇಜು. ಸಂಗೊಳ್ಳಿ ರಾಯಣ್ಣ 106 ಕೋಟಿ, ಅದರಲ್ಲಿ ನೀವು ಕೊಟ್ಟಿರೋದು 50 ಕೋಟಿ. ನಿಜಗುಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ 25 ಕೋಟಿ ನಾವು ಕೊಟ್ಟಿದ್ದು, ನೀವು 5 ಕೋಟಿ ಇಳಿಸ್ಬಿಟ್ರಿ ಅದನ್ನು. ಉಪ್ಪಾರ ಅಭಿವೃದ್ಧಿ ನಿಗಮ 15 ಕೋಟಿ ಕೊಟ್ಟಿದ್ದೀರಿ, ನೀವು 8 ಕೋಟಿ ಕೊಟ್ಟಿದ್ದೀರಾ. ವೀರಶೈವ ಲಿಂಗಾಯತ
ಲೋನ್ ಕೊಡೋಕ್ಕೋಸ್ಕರ ಕೊಟ್ಟಿರೋ ಅಂಥದ್ದು. 100 ಕೋಟಿ ಕೊಟ್ಟಿದ್ರಿ, ನೀವು 60 ಕೋಟಿ 40 ಕೋಟಿ ಶಾರ್ಟೇಜು. ಅದೇ ರೀತಿ ನೇಕಾರ ಯೋಜನೆಗೆ 125 ಕೋಟಿ ಕೊಟ್ಟಿದ್ರಿ, ನೀವೆಷ್ಟು ಕೊಟ್ಟಿದ್ದೀರಾ? ನಾವು 125 ಕೋಟಿ ಕೊಡಿ, ನೀವೆಷ್ಟು ಕೊಟ್ಟಿದ್ದೀರಾ? 10 ಕೋಟಿ ಕೊಟ್ಟಿದ್ದೀರಾ. ಅಂದರೆ ನೇಕಾರ ಇರ್ಬೋದು, ಬೋವಿ ಅಭಿವೃದ್ಧಿ ನಿಗಮ, ಆದಿಜಾಂಬವಂತ, ಅಂಬೇಡ್ಕರು, ವಿಶ್ವಕರ್ಮ, ವೀರಶೈವ, ಇವರೆಲ್ಲ ಯಾರಿದ್ರು ಆ ಸಮುದಾಯಗಳಲ್ಲಿ, ಆ ಜಾತಿಗಳಲ್ಲಿ ಲೋನ್ ಕೊಟ್ಟು ಅವ್ರನ್ನ ಒಂದು ಸಣ್ಣ ಸಣ್ಣ ಪೆಟ್ಟಿ ಅಂಗಡಿ ಇಟ್ಕೊಳಕ್ಕೆ, ಆಟೋ ತೊಗೊಳಕ್ಕೆ, ಮ್ಯಾಕ್ಸಿ ಕ್ಯಾಬ್ಗಳು ತೊಗೊಳೋ ಅಂಥದ್ದಕ್ಕೆ ಅವ್ರಿಗೆ ಲೋನ್ ಕೊಡ್ತಾಯಿದ್ರಿ. ಯಾವಾಗ ಈಗ ಲೋನ್ ಕಳೆದ 2 ವರ್ಷದಿಂದ ಹೋಯ್ತು, ನಿಮಗೂ ಗೊತ್ತಿದೆ ಯಾವುದು, 187 ಕೋಟಿ ವಾಲ್ಮೀಕಿ ನಿಗಮದ್ದು ಫ್ರೀಸ್ ಆಗೋಯ್ತು. ಅದು 187 ಕೋಟಿ ಯಾರಿಗೂ ಹೋಗ್ಬೇಕಾಯಿತು? ವಾಲ್ಮೀಕಿ ಜನಾಂಗದ ಲೋನ್ ಹೋಗ್ಬೇಕಾಯಿತು. ಅದೆಲ್ಲ ಬಡವರಿಗೆ, ಪೆಟ್ಟಿ ಅಂಗಡಿ ಇಟ್ಕೊಳೋರಿಗೆ, ಅದಕ್ಕೆ ಇದಕ್ಕೆ ಲೋನ್ಗೆ ಹೋಗ್ಬೇಕಾ, ಫ್ರೀಸ್ ಆಗೋಯ್ತು. ಅದು 187 ಕೋಟಿ ಮುಖ್ಯಮಂತ್ರಿ ಕೊಟ್ಟೇ ಇಲ್ಲ, ಒಂದು ನಯಾ ಪೈಸಾನು ಕೊಟ್ಟಿಲ್ಲ, ಸೀಸ್ ಆಗ್ಬಿಟ್ಟಿದೆ. ಫ್ರೀಸ್ ಆಗೋವಾಗ ಅದು ಕೋರ್ಟಲ್ಲಿ ಇದೆ. ಈಗ ಆ 187 ಕೋಟಿ ಶಾರ್ಟೇಜು ಈಗ ಮೈಕ್ರೋ ಫೈನಾನ್ಸ್ಗೆ ಹೋದ್ರೆ ಎಲ್ಲರೂ ಟೋಟಲ್ ಅವಾಗ ಏನಾಯಿತು, ಟೋಟಲ್ ಹೇಳ್ತೀನಿ, 1699 ಕೋಟಿ ಕೊಡಬೇಕಾಗಿತ್ತು. 1699 ಕೋಟಿ ಅಂದರೆ 1700 ಕೋಟಿ ಅಂತ ಇಟ್ಕೊಳ್ಳಿ. ಅವ್ರು ಎಷ್ಟು ಒದಗಿಸಿದ್ದಾರೆ? 643 ಕೋಟಿ ಕೊಟ್ಟಿದ್ದಾರೆ. ಶಾರ್ಟೇಜ್ ಎಷ್ಟು? 1055.49, 1055 ಕೋಟಿ ಶಾರ್ಟೇಜು. ಈ 1055 ಅವ್ರು ಪ್ರತಿ ಲೋನ್ ತೊಗೊತಾ ಇದ್ರಲ್ಲ, ಇದು ಮೈಕ್ರೋ ಫೈನಾನ್ಸ್ ಕೊಟ್ಟೈತಿ. ಈಗ ಇಷ್ಟು ನಿಗಮಗಳಲ್ಲಿ ನಾವು ಏನು ಸಾಲ ಕೊಡ್ತಾ ಇದ್ರಿ, ಆ 1055 ಶಾರ್ಟೇಜ್ ಬಂತಲ್ಲ, ಅವರೀಗ ಈ ಮೈಕ್ರೋ ಫೈನಾನ್ಸಿನ ದಾಳಿ ಆಯ್ತು. ಈಗ ಅವರೆಲ್ಲ ಈ ಗ್ಯಾಪನ್ನು ನೋಡಿಕೊಂಡು ಈ ಉಸಿಲಿಗೆ ಅವರು ಬಂದ್ಬಿಟ್ಟಿದ್ದಾರೆ. ಅವರು ಲೋನ್ ಕೊಡ್ತಾ ಇದ್ದಾರೆ. ಅವರು ಜನಕ್ಕೇನು, ಯಾವುದಾದ್ರೂ ಆಗಲಿ ಲೋನ್ ಸಿಕ್ಕಿದ್ರೆ ನಮ್ಮ ಕಷ್ಟನ ತೀರಿಸ್ಕೊಬೋದು ಅಂತ ಜನರ ಭಾವನೆ. ನೀವು ಕರೆಕ್ಟಾಗಿ ಲೋನ್ಗಳು ಕೊಟ್ಟಿದ್ರೆ, ನೀವು ನಿಗಮಗಳಿಗೆ ಕರೆಕ್ಟಾಗಿ ಹಣ ಬಿಡುಗಡೆ ಮಾಡಿದರೆ ಈ ಮೈಕ್ರೋ ಫೈನಾನ್ಸ್ ಎಲ್ಲಿಂದ ಬರ್ತಾಯಿತ್ತು? ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಮೈಕ್ರೋ ಫೈನಾನ್ಸು ಆತ್ಮಹತ್ಯೆಗಳು ಇವಾಗೇ ಹೆಂಗೆ ಬಂದ್ಬಿಟ್ಟು, ಸಡನ್ನಾಗಿ ಹೆಂಗೆ ಬಂದ್ಬಿಟ್ಟು? ಇಷ್ಟು ವರ್ಷ ಯಾಕಿರಲಿಲ್ಲ? ಬೇರೆ ಸರ್ಕಾರಗಳಿತ್ತಲ್ಲ ಅವಾಗ ಈ ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ ಸರಣಿ ಸಾವುಗಳು ಬಂದಿತ್ತಾ? ಈಗಲೇ ಯಾಕೆ ಬಂದಿದೆ? ಅಂದರೆ ಸರ್ಕಾರ ಪಾಪರಾಗಿ ದಿವಾಳಿಯಾಗಿ ಯಾರಿಗೆ ಲೋನ್ ಕೊಡಬೇಕಾಯಿತು ಸರ್ಕಾರದಿಂದ 1055 ಕೋಟಿ ಲೋನ್ ಹೋಗಬೇಕಾಯಿತು. ಅದು ತಪ್ಪೋಗಿದೆ ಪ್ರತಿ ವರ್ಷ. ಅದಕ್ಕೋಸ್ಕರ ಆ 1055 ಕೋಟಿನ ಈ ಮೈಕ್ರೋ ಫೈನಾನ್ಸ್ ದಂಧೆಕೋರರು ಕಬಳಿಕೆ ಮಾಡ್ಕೊಂಡು ಅಲ್ಲಿ ಅವರ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ನಿಮ್ಮ ಫೇಲೂರು. ನೀವು ಮಾಡಿರೋಂಥ ಪಾಪಕ್ಕೋಸ್ಕರ ಇವತ್ತು ಈ ಆತ್ಮಹತ್ಯೆಗಳು ಆಗ್ತಾ ಇದೆ. ಇದೊಂದೇ ಅಂತಲ್ಲ, ಇನ್ನೂ ಭಾಳಷ್ಟು ಇದೆ ನೋಡಿ. ಕೃಷಿ ಇಲಾಖೆ ಅದು ಕೂಡ ಜೀವನಾಡಿ ನಮ್ಮ ಕರ್ನಾಟಕದ್ದು. ಯಾಕಂದರೆ ಕೃಷಿ ಅಂತ ಹೇಳಿದ್ರೆ ಕೃಷಿ ಕಾರ್ಮಿಕರಿಗೆ, ರೈತರಿಗೆ ಇದೆಲ್ಲ ಹಣ ಹೋಗ್ತೈತೆ. ಇದು ಕೃಷಿ ಇಲಾಖೆಯಿಂದ ಹಣ ಹೋಗಬೇಕು. 2022-23ರಲ್ಲಿ ನಮ್ಮ ಸರ್ಕಾರ ಇತ್ತು. ನಾವು ಅದನ್ನು ಆಯವ್ಯಯದಲ್ಲಿ 7288 ಕೋಟಿ ಕೊಟ್ಟಿದ್ರಿ. ನಾವು 7288 ಕೋಟಿ ಕೊಟ್ಟಿದ್ರಿ. ಈ ಕಾಂಗ್ರೆಸ್ ಸರ್ಕಾರ, ಕಳ್ಳರ ಸರ್ಕಾರ ಬಂದ ಮೇಲೆ ಅದನ್ನು 5035 ಕೋಟಿಗೆ ಇಳಿಸಿದ್ರು. ಶಾರ್ಟೇಜ್ ಎಷ್ಟು ಅಂದರೆ 2253 ಕೋಟಿ ಕಡಿಮೆ ಮಾಡಿದ್ರು. ಯಾವುದಕ್ಕೆ? ರೈತರ ಜೀವನಾಡಿ. ನಾವು ರೈತರ ಪರವಾದಂಥ ಸರ್ಕಾರ. ಏನು ಟೇಬಲ್ ಗುದ್ದುತ್ತಾರೆ ಸಿದ್ದರಾಮಯ್ಯನವರು, ಗುದ್ದಿ ಹೇಳ್ತಾರೆ ರೈತರ ಪರವಾಗಿ. ಎಷ್ಟು ಕಟ್ ಮಾಡಿದ್ರಿ? 2253 ಕೋಟಿ ನೀವು ಕಡಿಮೆ ಮಾಡಿದ್ದೀರಾ. ತೋಟಗಾರಿಕೆ ಇಲಾಖೆಗೆ 1374 BJP ಸರ್ಕಾರ ಕೊಟ್ಟಿದ್ದು, ನೀವು 1207.
ಟೋಟ್ಲಿ ಹೇಳ್ಬಿಡ್ತೀನಿ. ಕೃಷಿ, ತೋಟಗಾರಿಕೆ, ಸಹಕಾರ ಇಲಾಖೆ, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ ಇಷ್ಟಕ್ಕೆ 15,383 ಕೋಟಿ ಕೊಡಬೇಕಾಯಿತು. ಅವ್ರು ಕೊಟ್ಟಿರೋದು 14,768 ಕೋಟಿ. ಶಾರ್ಟೇಜು 614 ಕೋಟಿ. ಅಂದರೆ ಈ ಇಲಾಖೆಗಳಿಗೆ ಇಷ್ಟೊಂದು ಕಡೆ. ನಾರ್ಮಲಿ ಪ್ರತಿ ಬಡ್ಜೆಟಲ್ಲೂ ಜಾಸ್ತಿ ಆಗ್ತಾಯಿದೆ, ಹೋಗ್ತೈತೆ. 20% ಜಾಸ್ತಿ ಆಗಬೇಕು. ಅದು ಲೆಕ್ಕದ ಅಂತ ಹೇಳಿಲ್ಲ ನಿಮಗೆ. ಹಾಂ, 20% ಜಾಸ್ತಿ ಆಗಬೇಕು. ಇಲ್ಲಿ ಕಂದಾಯ ಇಲಾಖೆಗೆ ಮೂಲಭೂತ ಸೌಕರ್ಯ ಕೊಡಬೇಕಾಗಿದ್ದು ಅದಕ್ಕೆ 1,534 ಕೋಟಿ. ಇವ್ರು ಕೊಟ್ಟಿದ್ದು 940 ಕೋಟಿ. ಶಾರ್ಟೇಜು 594 ಕೋಟಿ. ಲೋಕೋಪಯೋಗಿ ಇಲಾಖೆ 1,208 ಕೋಟಿ. ಅಲ್ಲ 12,410 ಕೋಟಿ. 12,410 ಕೋಟಿ. ಇವ್ರು ಕೊಟ್ಟಿದ್ದು 9,699 ಕೋಟಿ. ಶಾರ್ಟೇಜು 2,710 ಕೋಟಿ. ನೀರಾವರಿಗೆ ನಾವು ಕೊಟ್ಟಿದ್ದು 19,610 ಕೋಟಿ. ಇವ್ರು ಕೊಟ್ಟಿರೋದು 16,834. ಶಾರ್ಟೇಜು 2,755 ಕೋಟಿ. ಕೃಷ್ಣೆಯ ಕಣ್ಣೀರು ಅಂತ ಪುಸ್ತಕ ಬರೆದ್ರಲ್ಲ ಎಚ್ ಕೆ ಪಾಟೀಲ್, ಇಲ್ಲಿ ಕಣ್ಣೀರು ಕೃಷ್ಣೆಯ ನಡೆಗೆ. ಇಲ್ಲಿ ಯಾರ ನಡೆಗೆ ನಡೀತಾ ಇದ್ದಾರೆ ಇವರು? ಇದು ಇಲ್ಲಿ ಶಾರ್ಟೇಜು ಎಷ್ಟು? 2,000 ಕೋಟಿ ಶಾರ್ಟೇಜ್. 2,777 ಕೋಟಿ ಶಾರ್ಟೇಜು. ಕ್ರೀಡೆ ನಮ್ಮ ಮೊದಲ ಆದ್ಯತೆ. ಮುಖ್ಯಮಂತ್ರಿಗಳು ಕ್ರೀಡೆ ಯುವಜನ ಸೇವೆಗೆ ನಾವು 394 ಕೋಟಿ ಕೊಟ್ಟಿದ್ರಿ. ಇವ್ರು ಬಂದ ಮೇಲೆ 249 ಕೋಟಿ. ಶಾರ್ಟೇಜು 147 ಕೋಟಿ. ಪ್ರವಾಸೋದ್ಯಮ ಇಲಾಖೆ ನಾವು ಕೊಟ್ಟಿದ್ದು 379, ಅವರು 240. ಶಾರ್ಟೇಜು 138 ಕೋಟಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡವೇ ಇವತ್ತು ಇದಿದೆಯಲ್ಲ, ಪುತ್ತಳಿಕೆ ಎಲ್ಲ ಮಾಡ್ತಾಯಿದ್ದಾರೆ, ಕಾಂಗ್ರೆಸ್ ಫಂಕ್ಷನ್ ಮಾಡ್ತಾಯಿದ್ದಾರೆ. 333 ಕೋಟಿ ನಾವು ಕೊಟ್ಟಿದ್ದು. ಇವರು ಅದನ್ನು 254 ಕೋಟಿಗೆ ಇಳಿಸಿದ್ದಾರೆ. 78 ಕೋಟಿ ಶಾರ್ಟೇಜು. ಇಷ್ಟೂ ಕೊಟ್ಟಿದ್ದೀನಿ. ಅಂದರೆ ಯಾವ ಇಲಾಖೆಗೂ ಹೆಚ್ಚು ಮಾಡಿಲ್ಲ, ಎಲ್ಲ ಇಲಾಖೆಯಲ್ಲೂ ಕೂಡ ಕಡಿತ ಮಾಡಿದ್ದಾರೆ. ಈ ಕಡಿತ ಮಾಡಿರೋದ್ರಿಂದ ಏನಾಗ್ತಾ ಇದೆ, ಆಯಾ ಇಲಾಖೆಯಲ್ಲಿ ಸರ್ಕಾರದಿಂದ ಏನೇನು ರೈತರಿಗೆ ಸವಲತ್ತು ಹೋಗಬೇಕಾಯಿತು, ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಏನೋ ಬೇಕಾಯಿತು, ನೀರಾವರಿಯಲ್ಲಿ ಏನೋ ಬೇಕಾಯಿತು, ಅದೆಲ್ಲ ಕಟ್ಟಾಯಿತು. ಇದೆಲ್ಲ ಲೆಕ್ಕ ಹಾಕಿದ್ರೆ 15 ಇಲಾಖೆಗೆ ಮಾತ್ರ ನಾನು ಕೊಟ್ಟಿರೋದು ಸ್ಯಾಂಪಲ್ಗೆ. ಟೋಟಲ್ ಹೇಳ್ತೀನಿ, ಅದರಲ್ಲಿ 1,04,405 ಕೋಟಿ BJP ಸರ್ಕಾರ ಕೊಟ್ಟಿದ್ದು. 1,04,405 ಕೋಟಿ. ಇವರು ಅದನ್ನು 90,401 ಕೋಟಿ ಇಳಿಸಿದ್ರು. ಶಾರ್ಟೇಜ್ ಎಷ್ಟು? 14,000 ಕೋಟಿ. ಕೊಡ್ತೀನಿ, ಇದು ಕಾಪಿನೇ ಕೊಟ್ಬಿಡ್ತೀನಿ ನಿಮಗೆ. ಕಾಪಿ, ಸಾಫ್ಟ್ ಕಾಪಿನೇ ನಿಮ್ಮ ಪೋಸ್ಟ್ ಮಾಡ್ತೀನಿ. ಹೇಳ ಇನ್ನೊಂದು ಸರಿ. 1,04,405 ಕೋಟಿ BJP ಸರ್ಕಾರ ಇದ್ದಾಗ ಬಿಡುಗಡೆ ಮಾಡಿದ್ದು 22-23ರಲ್ಲಿ. 24-25ರಲ್ಲಿ ಅದನ್ನು 90,401 ಕೋಟಿಗೆ ಬಂದ್ಬಿಡ್ತು.